ಪವರ್ ಪ್ಲೇ ಜಾರಿಯನ್ನು ಪಡ್ಕೊಳ್ಳುತ್ತಾ ಇದೆ. 2 ಓವರ್ ಪವರ್ ಪ್ಲೇ 6 ಓವರ್ಗಳ ಪಂದ್ಯ. ಅದೆಷ್ಟರ ಟಾರ್ಗೆಟ್ ಸಂಖ್ಯೆ ಆರಂಭಿಕ ಸೆಷನ್ ಮುಕ್ತಾಯದ ಬಳಿಕ ಜೈ ಕರ್ನಾಟಕ ನ್ಯಾಷ್ ಬೆಂಗಳೂರು ತಂಡಕ್ಕೆ ನೀಡ್ತಾರೆ ಅಂತ ನೋಡಬೇಕಾಗಿದೆ. ಆರಂಭಿಕ ಸೆಷನ್ ಆರಂಭವನ್ನು ಪಡ್ಕೊಳ್ಳಿಕ್ಕಿದೆ. ಎಸ್ ಕಾರ್ಯಕ್ರಮದಲ್ಲಿ ಅಫೀಸ್ ಅವರನ್ನು ಬಳಸ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗೆ ಪಂದ್ಯ ಆರಂಭವನ್ನು ಪಡ್ಕೊಳ್ಳುತ್ತಾ ಇದೆ. ಮೊದಲ ಚೆಂಡು ಅದನ್ನು ಆವರಿಸಿಕೊಂಡು ಬೇಸಾದ ಪ್ರಯತ್ನ ಬಹಳ ಶುದ್ಧಮನತೆ ಹೊಡೆತವನ್ನು ಸಚಿನ್ ಮಹಾದೇವ್ ದಾಖಲಿಸ್ತಾ ಇದ್ದಾರೆ. ಮೊದಲ ಚೆಂಡಿಗೆ ಒಂಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜೈ ಕರ್ನಾಟಕ ಬೆಂಗಳೂರು ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ಳುತ್ತಾ ಇದೆ. ಮೊದಲ ಚೆಂಡಿಗೆ ಒಂಟಿ ಓಟನ ದಾಖಲಿಸುವಂತ ಪ್ರಯತ್ನದ ನಡುವೆ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ. ನಡುವೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಇವಾಗ ಮಾರ್ಕ್ ಮಹೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಒಂಟಿ ಓಟಗಳು ಮೊದಲ ಓವರ್ನ ಮೊದಲ ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಐದು ಎಸೆತ ಮೊದಲ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. ಒಂಟಿ ಓಟಗಳಿಗೆ ಮೊದಲ ಚೆಂಡಿನ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಚೆಂಡು ಬೆರಸಿನ ಹೊಡೆತದ ಕಸಲ ಪ್ರಯತ್ನ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಒಂಟಿ ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ 2 ಓಟವನ್ನು ತಲುಪ್ತಾ ಇದೆ. ಮತ್ತೆ ಸಚಿನ್ ಮಹಾದೇವ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೇ ಬಾರಿ ಅದನ್ನು ಆವರಿಸಿಕೊಂಡು ಬಯಸುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಗೂಟದ ವಿಭಾಗದಲ್ಲಿ ಹೆಚ್ಚುವರಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1+1 2 ಓಟಗಳ ಸೇರ್ಪಡೆ ಪಡ್ಕೊಳ್ಳುತ್ತಾ ಇದೆ. 2 ಓಟಗಳ ಸೇರ್ಪಡೆ ತಂಡದ ಮೊತ್ತ 4 ಓಟವನ್ನು ತಲುಪ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನಲ್ಲಿ ಮೊದಲ ಅತಿಕ್ರಮ ಓಟವನ್ನು ಅಪೇಕ್ಷೆ ಬಿಟ್ಟುಕೊಡ್ತಾ ಇದ್ದಾರೆ. ಮಾರ್ಕಸ್ ಮೊದಲನೇ ಚೆಂಡು ತಟಿಮುಟ್ಟಿ ಓಟ ದಾಖಲಿಸಲ ಪ್ರಯತ್ನ. ಮಿಡ್ ಆಫ್ ಅಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. ಇವಾಗ ಅಫೇಸ್ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹದರ್ ಇವಾಗ ಮಾರ್ಕ್ ಮಹೇಶನ ರೂಪದಲ್ಲಿ ಆಘಾತವನ್ನು ಕಾಣ್ತಾ ಇದೆ. ನೇತು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 4ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಮತ್ತವರು ಬೆರಸಿನ ಆಟಗಾರ ಸಚಿನ್ ಕೋಟೇಶ್ವರ ಅಂಕಣವರ 8 ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಓವರ್ನ 3 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. ಅದೆಷ್ಟು ಓಟವನ್ನು ಬಿಟ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ನಾಲ್ಕನೇ ಚೆಂಡು ಬಹಳ ಶುದ್ಧಮನತೆ ಹೊಡೆತವನ್ನು ಸಚಿನ್ ಕೋಟೇಶ್ವರ ದಾಖಲಿಸ್ತಾ ಇದ್ದಾರೆ. ವಿಡಾನಲ್ಲಿ ಓಟಗಳ ಸೇರ್ಪಡೆ. ಎರಡನೆಯ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಇವಾಗ ರನ್ ಔಟ್ ಪದದಲ್ಲಿ ಹದರ ಆಘಾತವನ್ನು ಕಾಣುತ್ತಾ ಇದೆ. ಅದೃಷ್ಟದ ಆಟದಲ್ಲಿ ಇವಾಗ ಅದೃಷ್ಟ ಮೇಲ್ಗಿನ ಪ್ರಕೃತಿ ನ್ಯಾಷನಲ್ ಆಟಗಾರ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ನಡುವೆ ಸಚಿನ್ ಮಹಾದೇವ ಹದರಿ ಆಘಾತವನ್ನು ಕಾಣುತ್ತಾ ಇದ್ದಾರೆ. ರನ್ ಔಟ್ ಪದದಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನು ಜೈ ಕರ್ನಾಟಕ ಬೆಂಗಳೂರು ಕಳ್ಕೊಳ್ತಾ ಇದೆ. 2ನೇ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ನೇರ ಗುರಿಯನ್ನು ನಿಖಿಲ್ ಅವರು ದಾಖಲಿಸ್ತಾ ಇದ್ದಾರೆ. ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ.
ವಿರಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಬಳಸುತ್ತ ರೀತಿಯ ಹೊಡೆತವನ್ನು ಸಚಿನ್ ಕೋಟೇಶ್ವರ ದಾಖಲಿಸಿದ ಮೊದಲ ಸಿಕ್ಸರ್. ಸಚಿನ್ ಕೋಟೇಶ್ವರ ದಾಂಡ ಮುಖಾಂತರವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಆ ರೂಟ್ಗಳ ಸೇರ್ಪಡೆಯನ್ನು ಕಂಡುಕೊಳ್ಳುತ್ತಾ ಇದೆ ತಂಡದ. ಮತ್ತೆ ಇವಾಗ 11 ಊಟವನ್ನು ತಲುಪ್ತಾ ಇದೆ. ಅಲ್ಲಿ ಜೈ ಕರ್ನಾಟಕದ 12 ಆಟಗಾರರು ಬರಬೇಕು. ರೀತು ನಾಶಕಲಿದ್ದಾರೆ. ಮತ್ತೆ ಬಿರುಸಿನ ಹೊಡೆತ ದಾಖಲಿಸಲ ಪ್ರಯತ್ನ. ಬಿರುಸಿನ ಹೊಡೆತವನ್ನು ದಾಖಲಿಸಲ ನಡೆಯದೆ ಮತ್ತೆ ಯಶಸ್ಸನ್ನು ಪಡ್ಕೊಂಡ್ರು. ಮತ್ತೆ ಹೆಚ್ಚುವರಿ ಓಟಗಳ ಸೇರ್ಪಡೆ ಪಡ್ಕೊಳ್ಳುತ್ತಾ ಇದೆ ತಂಡದ. ಮತ್ತೆ 17 ಓಟವನ್ನು ತಲುಪ್ತಾ ಇದೆ. ಮೊದಲ ಓವರ್ಸ್ ಮುಕ್ತವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಮೊದಲರ ಬಳಿಕ ಜೈ ಕರ್ನಾಟಕ ಬೆಂಗಳೂರು 17 ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದೆ. 2 ವಿಕೆಟ್ಸ್ ಅನ್ನು ಕಳ್ಕೊಳ್ಳುತ್ತಾ ಇದೆ. ಮಾರ್ಕ್ ಮಹೇಶನ ವಿಕೆಟ್ಸ್ ಅನ್ನು ಆರಂಭಿಕ ಹಂತದಲ್ಲಿ ಕಳ್ಕೊಂಡ್ರ ಬಳಿಕ ಸಚಿನ್ ಮಹದೇವರ ರನ್ನರ್ಸ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 2 ವಿಕೆಟ್ಸ್ಗಳು ಜೈ ಕರ್ನಾಟಕ ಕಳ್ಕೊಳ್ಳುತ್ತಾ ಇದೆ. ಪ್ರಕೃತಿ ನ್ಯಾಶ್ ಬೆಂಗಳೂರು ಯಾವ ಎಸ್ಗಾರನ್ನು ಇವಾಗ ಎಸ್ಗಾರಿಕ ಭಾಗದಲ್ಲಿ ಬಳಸ್ತಾರೆ ಅಂತ ನೋಡಬೇಕಾಗಿದೆ. ಮತ್ತೋರ್ವ ರಾಜ್ಯ ಕಂಡಂತ ಹಿರಿಯ ಆಟಗಾರರು ಪುರುಷೋತ್ತಮ ಪುರುಷನ ಬಳಸೋದ ಲೆಕ್ಕಾಚಾರವನ್ನು ನ್ಯಾಶ್ ಬೆಂಗಳೂರು ಮಾಡ್ತಾ ಇದೆ. ತಡವತ್ತ 17. ಎರಡನೇ ಓವರ್ ಆರಂಭನ ಪಡ್ಕೊಳ್ಳುತ್ತಾ ಇದೆ. ತಳದ ಮತ 17. 2 ರನ್ ಮೊದಲ ಚೆಂಡು ಲೆಗ್ಲಾಸ್ ಮಾಡುವಂತ ಪ್ರಯತ್ನ. ಓಟವನ್ನು ದಾಖಲಿಸಿದ್ರು. ನಡುವೆ ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು 2 ಮಂದಿ ಆಟಗಾರರು ಮಾಡುತ್ತಾ ಇದ್ದಾರೆ. 2 ರನ್ ಮೊದಲ ಚೆಂಡು ಮುಕ್ತವನ್ನು ಕಾಣುತ್ತಾ ಇದೆ. 2 ಓಟಗಳಿಗೆ ಪುರುಷ ಅವರ ಅವಕಾಶ ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ ತಳದ. ಮತ್ತೆ ಇವಾಗ 19 ಓಟವನ್ನು ತಲುಪ್ತಾ ಇದೆ. 2ನೇ ಬಾರಿ ಬಹಳಷ್ಟು ತಮ್ಮ ಹೊಡೆತ ಪಾಟಿಪಾದಲ್ಲಿ ಓಟವನ್ನು ದಾಖಲಿಸಿದ್ದು. ರಿಸ್ಕಿ ಸಿಂಗ್ ಅಪಾಯಕಾರಿ ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಥರ್ಡ್ ಅಂಪೈರ್ಗಾಗಿ ಮನವಿಯನ್ನು ರವಾನಿಸ್ತಾ ಇದ್ದಾರೆ. ಅದ್ಯಾವ ರೀತಿಯ ತೀರ್ಪುಗಳು ಅಂತಿಮ ಹಂತದ ದಾಖಲಾತಿಯನ್ನು ಕಾಣುತ್ತವೆ ಅಂತ ನೋಡಬೇಕಾಗಿದೆ. ಔಟ್ ಅನ್ನುವಂತಹ ಸೂಚನೆ ರವಾನೆ ಪಡ್ಕೊಳ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ಳುತ್ತಾ ಇದೆ. ರನ್ಔಟ್ಸ್ ರೂಪದಲ್ಲಿ ಚಾಚಿಯ 2ನೇ ಓವರ್ನಲ್ಲಿ 19 ಓಟವನ್ನು ಸ್ಥಗಿತವನ್ನು ಕಂಡುಕೊಳ್ಳುತ್ತಾ ಇದೆ. 3 ವಿಕೆಟ್ಸ್ ಅನ್ನು ಕಳ್ಕೊಳ್ಳುತ್ತಾ ಇದ್ದಾರೆ. ಬಹಳ ಶೋತಮರ ಕ್ಷೇತ್ರ ದಕ್ಷಿಣಕನು ಪ್ರಕೃತಿ ನ್ಯಾಶ್ ಬೆಂಗಳೂರಿನ ಕ್ಷೇತ್ರ ರಕ್ಷಕ ದಾಖಲಿಸ್ತಾ ಇದ್ದಾರೆ. ಈ ರೀತಿಯ 2 ವಿಕೆಟ್ಸ್ ಅನ್ನು ಈಗಾಗಲೇ ಪಡ್ಕೊಳ್ಳುತ್ತಾ ಇದ್ದಾರೆ ರನ್ಔಟ್ಸ್ ರೂಪದಲ್ಲಿ. ಮತ್ತು ಹೊಸ ಆಟಗಾರ ಡೇವಿಡ್ ಅರಸೀಕೆರೆ ಅಂಕಣ ಎಂಟನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ಹತ್ತೊಂಬತ್ತಕ್ಕೆ 3 ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ಳುತ್ತಾ ಇದೆ. ಸಚಿನ್ ಕೋಟೇಶ್ವರ ಸ್ಟ್ರೈಕ್ ಅನ್ನು ಪಡ್ಕೊಂಡಿದ್ದಾರೆ.
ಅದನ್ನು ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಓಟವನ್ನು ದಾಖಲಿಸಿದ್ರು. ಸ್ಟ್ರೈಕ್ ಔಟ್ ಪಡ್ಕೊಳ್ತಾ ಇದೆ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳ ನಡುವೆ ಯಶಸ್ಸಿನ ಹಾದಿಯನ್ನು ತಲುಪ್ತಾ ಇದ್ದಾರೆ. 2 ಓಟಗಳ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ ತಂಡದ ಮತ್ತೆ. ಇವಾಗ 21 ಓಟವನ್ನು ತಲುಪ್ತಾ ಇದೆ. ನಾಲ್ಕನೇ ಚೆಂಡು ಸ್ಲೋ ವರ್ಷನ್ 2 ಓಟಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಎನ್ನುವಂತಹ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಹೆಚ್ಚುವರಿ ಓಟಗಳ ಸೇರ್ಪಡೆ ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 22 ಓಟವನ್ನು ತಲುಪ್ತಾ ಇದೆ. ಸಪೋರ್ಟ್ ಮಾಡಿಕೊಂಡು ಬೀಸುವಂತಹ ಪ್ರಯತ್ನ ಸಫಲತೆಯನ್ನು ಪಡ್ಕೊಳ್ಳುತ್ತಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಚೆಂಡಿಗೆ ನೆಗೆತವನ್ನು ನೀಡುತ್ತಾರೆ. ಈ ನಡುವೆ 5ನೆಯ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ ಡಾಟ್ ಬಾಲ್ ರೂಪದಲ್ಲಿ. ಅಂತಿಮ ಒಂದೆಸದ ಬಾಕಿ ಉಳಿತಾ ಇದೆ ಈ ಓವರ್ ಮುಕ್ತಾಯಕ್ಕಾಗಿ. ಅಂತಿಮ ಚೆಂಡಿಗೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ. ಈ ನಡುವೆ ಮತ್ತೊಂದು ಹದರಿ ಆಘಾತವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾದ ಓವರ್ಸ್ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. 2ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣೋ 2 ಓವರ್ಗಳ ಬಳಿಕ ತಂಡದ ಮತ್ತೆ 22 ಓಟವನ್ನು ತಲುಪ್ತಾ ಇದೆ. 4 ವಿಕೆಟ್ಸ್ ಅನ್ನು ಜೈ ಕರ್ನಾಟಕ ಕಳ್ಕೊಳ್ಳುತ್ತಾ ಇದೆ. ಈ 24 ಚೆಂಡು ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. ಮೊದಲ ಸೆಷನ್ ಸರಿಯಾಗಿ 23 ನಿಮಿಷದ ಒಳಗಾಗಿ ಮುಕ್ತಾಯವನ್ನು ಕಾಣಬೇಕು. ಶಾನ್ ಹೊಸ ಆಟಗಾರ ಅಂಕಗಳ ಎಂಟನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಅಫೆಕ್ಸ್ ಅವರನ್ನು ಬಳಸ್ತಾ ಇದ್ದಾರೆ. ತಂಡದ ಮತ್ತೆ 22 ಡೇವಿಡ್ ಅಸಿಗರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದೆ. 3ನೇ ಓವರ್ ಆರಂಭವನ್ನು ಪಡ್ಕೊಳ್ಳಿಕ್ಕಿದೆ. ಶಿವಪತಿಲಿ ಪದ್ಯವನ್ನು ಮುಂದುವರಿಸಿ ಮೂರನೆಯ ಓವರ್ನ ಮೊದಲ ಚೆಂಡು ತೀರಾ ಕೆಳಚೆ ಹಾದು ಹೋಗ್ತಾ ಇದೆ. ಬಹಳ ಉತ್ತಮ ರೀತಿಯ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ವೈಯಕ್ತಿಕ 2ನೇ ಓವರ್ನ ದಾಖಲಿಸ್ತಾ ಇರ್ತಕ್ಕಂಥ ಅಪೇಕ್ಷೆ ಮೊದಲ ಓವರ್ನಲ್ಲಿ ಬಹಳ ಶೂಟ್ಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕದ 3ನೇ ಓವರ್ನಲ್ಲಿ ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯ ಕಾಣ್ತಾ ಇದೆ. 2ನೇ ಬಾರಿ ಬೀಸುವಂತಹ ಪ್ರಯತ್ನ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂಟಿ ಓಟವನ್ನು ದಾಖಲಿಸಿದ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಪಡ್ಕೊಂಡ್ರು ಡೇವಿಡ್ ಅರ್ಸ್ಕೆರೆ. ಒಂಟಿ ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದ್ದಾರೆ. ತಂಡದ ಮತ್ತೆ ಇವಾಗ 23 ಓಟವನ್ನು ತಲುಪ್ತಾ ಇದೆ. ಶಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 4 ಚೆಂಡು 3ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. ಇನ್ನೂ ಕೂಡ 6 ಓವರ್ಗಳ ರೂಪದಲ್ಲಿ ಸಾಗಿರ್ತಕ್ಕಂಥ ಈ ಪಂದ್ಯ 2 ಓವರ್ ಪವರ್ ಪ್ಲೇ ರೂಪದಲ್ಲಿ ಸಾಗಿದೆ. ಚಾಚಿಯ 3ನೇ ಓವರ್ ತಂಡದ ಮತ್ತೆ 23 ಓಟವನ್ನು ತಲುಪ್ತಾ ಇದೆ. ಮೆರಸಿನ ಹೊಡೆತವನ್ನು ದಾಖಲಿಸಲ ಪ್ರಯತ್ನ. ಬಹಳ ರೀತಿಯ ಹೊಡೆತ ಸ್ಕ್ವಾರ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸಿದ ಶಾನ್ ಬಹಳ ರೀತಿಯ ಸಿಕ್ಸರ್ ಅನ್ನು ಇವಾಗ ದಾಖಲಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಓಟಗಳ ಪರವನ್ನು ಕಾಣ್ತಾ ಇರತಕ್ಕಂಥ ಜೈ ಕರ್ನಾಟಕ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಕೂಡ ಬಳಿಕ ಆಗಮಿಸಿರ್ತಕ್ಕಂಥ ಶಾನ್ ಇವಾಗ ಮೊದಲ ವೈಯಕ್ತಿಕ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ ಕಾಣ್ತಾ ಇರತಕ್ಕಂಥ ಜೈ ಕರ್ನಾಟಕ ಇವಾಗ ಚಾಚಿಯ 3ನೇ ಓವರ್ ಅಲ್ಲಿ 29 ಓಟವನ್ನು ದಾಖಲಿಸ್ತಾ ಇದೆ.
ತಂಡದ ಮತ್ತೆ 29 ಓಟಗಳು. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ, ನೆಟ್ಟನೇರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಟೂಟುಗಳ ಸೇರ್ಪಡೆ. ತಂಡದ ಮತ್ತೆ 30 ಓಟವನ್ನು ತಲುಪ್ತಾ ಇದೆ ಜಾತಿಯ ಮೂರನೇ ಓವರ್ನಲ್ಲಿ. ನಾಲ್ಕು ಚೆಂಡುಗಳು ಈ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. 8 ಓಟಗಳಿಗೆ ಅವಕಾಶವನ್ನು ಅಪೇಕ್ಷೆ ಮಾಡಿಕೊಡ್ತಾ ಇದ್ದಾರೆ. 2 ಎಸೆತ ಬಾಕಿ ಉಳಿಯುತ್ತಾ ಇದೆ ಇನ್ನು ಕೂಡ ಈ ಓವರ್ ಮುಕ್ತಾಯಕ್ಕಾಗಿ. 5ನೇ ಬಾರಿ ಅಧಿಕ್ರಮ ಓಟಗಳಿಗೆ ಅವಕಾಶವನ್ನು ಅಪೇಕ್ಷೆ ಮಾಡಿಕೊಟ್ರು. ಎಡ್ಬಾಲ್ ಎನ್ನುವಂತಹ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ತಂಡದ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 31 ಓಟಗಳು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ನೆಟ್ಟನೇರ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಡೇವಿಡ್ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಯಂತ್ರದಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶಪಟ್ಟಿಯನ್ನು ಕೊಡ್ಕೊಳ್ತಾ ಇದೆ. ಅಂತಿಮ 1 ಎಸೆತ ಬಾಕಿ ಉಳಿಯುತ್ತಾ ಇದೆ ಮೂರನೇ ಓವರ್ ಮುಕ್ತಾಯಕ್ಕಾಗಿ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ವೈಟ್ ಬಾಲ್ ಅನ್ನುವಂತಹ ಸೂಚನೆ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. 32 ಓಟವನ್ನು ತಲುಪ್ತಾ ಇದೆ. ಹೆಚ್ಚುವರಿ ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇರತಕ್ಕಂಥ ತಂಡ ಇತ್ತೀಚೆಗಷ್ಟೇ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಬಾರ್ಕೂರಿನ BMK ಟ್ರೋಫಿಯ ರನ್ನರ್ಸ್ ಆಫ್ ಟ್ರೋಫಿನ ಜೈ ಕರ್ನಾಟಕ ಪಡ್ಕೊಂಡಿದ್ದಾರೆ. ನಾಶ್ ಬೆಂಗಳೂರು ಉಡುಪಿಯ ವೆಂಕಟರಮಣ ಟ್ರೋಫಿಯನ್ನು ಜಯಿಸಿರ್ತಕ್ಕಂಥ ತಂಡ. 2 ತಂಡಗಳು ಇಲ್ಲಿ ಸೆಣಸಾಟವನ್ನು ಆರಂಭಿಕ ಪಂದ್ಯದಲ್ಲಿ ಮಾಡುತ್ತಾ ಇದ್ದಾರೆ. ಮೂರನವರ ಅಂತಿಮ ಚೆಂಡು ಬಹಳ ಶತಮಾನತೆ ಹೊಡೆತವನ್ನು ಡೇವಿಡ್ ದಾಖಲಿಸದ ಪ್ರಯತ್ನ. ಇವಾಗ ಬಿರುಸಿನ ಸಿಕ್ಸರ್ ಡೇವಿಡ್ ದಾಣ ಮುಖಾಂತರವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 6 ಓಟಗಳಿಗೆ ಅವಕಾಶವನ್ನ ಅಪೇಕ್ಷೆ ಮಾಡಿಕೊಟ್ರು. ಮೂರನೇ ಓವರ್ ಮುಕ್ತವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ತಂಡದ ಮತ್ತೆ 38 ಓಟವನ್ನು ತಲುಪ್ತಾ ಇದೆ. ಇದೆ ಮೊದಲ ಸೆಷನ್ ಮುಕ್ತಾಯವನ್ನು ಕಂಡಿರ್ತಕ್ಕಂಥ 3 ಓವರ್ಗಳಲ್ಲಿ ಜೈ ಕರ್ನಾಟಕ 38 ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. 4 ವಿಕೆಟ್ ಸ್ಥಾನ ಕಳ್ಕೊಂಡಿದ್ದಾರೆ. ಅಂತಿಮ 18 ಚೆಂಡು ಬಾಕಿ ಉಳಿಯುತ್ತದೆ. ಎಷ್ಟರೊಂದು ಟಾರ್ಗೆಟ್ ಸಂಖ್ಯೆ ಮೊದಲ ಸೆಷನ್ ಮುಕ್ತಾಯದ ಬಳಿಕ ಪ್ರಕೃತಿ ನ್ಯಾಶ್ ಬೆಂಗಳೂರಿಗೆ ನೀಡ್ತಾರೆ ಅಂತ ನೋಡಬೇಕಾಗಿದೆ. ನಾಲ್ಕನೆಯ ಓವರ್ಗಾಗಿ ಪ್ರಕೃತಿ ನ್ಯಾಶ್ ಪ್ರೀತಿಯನ್ನು ಬಳಸ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ 18 ಎಸೆತಗಳು ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 38. ಶಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ಅಲ್ಲಿ ಶಿವದಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಪಂದ್ಯವನ್ನು ಮುಂದುವರಿಸಿ ಅನ್ನೋದಾಗಿ ಮತ್ತೆ ತಿಳಿಯಪಡಿಸ್ತಾ ಇದ್ದಾವೆ.
ತಟ್ಟಿಮಟ್ಟಿ ಓಟ ದಾಖಲಿಸುವಂತಹ ಪ್ರಯತ್ನ ಸ್ಟ್ರೈಕ್ ಔಟ್ ಮಾಡುವಂತಹ ಪ್ರಯತ್ನ ಶಾನ್ ಮಾಡುತ್ತಾ ಇದ್ದಾರೆ ಊಟಗಳ ಸೇರ್ಪಡೆ 4ನೇ ಓವರ್ ಮೊದಲ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ ಊಟಗಳಿಗೆ ಪ್ರೀತಿ ಅವಕಾಶವನ್ನು ಮೊದಲ ಚೆಂಡಿನಲ್ಲಿ ಮಾಡಿಕೊಟ್ರು ತಡದ ಮತ್ತೆ 39 ಓಟವನ್ನು ತಲುಪ್ತಾ ಇದೆ ಡೇವಿಡ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಎರಡನೇ ಬಾರಿ ಹೌದರನ್ನು ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ಕೊಡೋದು ಹಿಂಭಾಗದಲ್ಲಿ ವೈಫಲ್ಯತೆಯನ್ನು ಪಡ್ಕೊಂಡ್ರು ಬೈ ರೂಪದಲ್ಲಿ ಇವಾಗ ಹೆಚ್ಚುವರಿ ಓಟಗಳ ಸೇರ್ಪಡೆ 4 ಓಟಗಳ ಸೇರ್ಪಡೆ ಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ ತಡದ ಮತ್ತೆ ಏರಿಕೆಯನ್ನು ಪಡ್ಕೊಳ್ಳುತ್ತಾ ಇದೆ ಚಾಲ್ಸಿಯ 4ನೇ ಓವರ್ ತಡದ ಮತ್ತೆ 43 ಓಟವನ್ನು ತಲುಪ್ತಾ ಇದೆ ಮೂರು ಓಟವನ್ನು ದಾಖಲಿಸ್ತಾ ಇದ್ದಾರೆ ಚಾಲ್ಸಿಯ 4ನೇ ಓವರ್ 4 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ಶಾನ್ ಮತ್ತು ಡೇವಿಡ್ ನಡುವಿನ ಜೊತೆಯಾಟ ಬಹಳ ಉತ್ತಮ ರೀತಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ಳುತ್ತಾ ಇದೆ ಪ್ರೀತು 3ನೇ ಬಾರಿ ನೆಟನೇರ ಹೊಡೆತವನ್ನು ದಾಖಲಿಸಲ್ಲ ಪ್ರಯತ್ನ ಲಾಂಗನಲ್ಲಿ ಊಟವನ್ನು ದಾಖಲಿಸ್ತಾ ಇದ್ದಾರೆ ಊಟಗಳ ಸೇರ್ಪಡೆ ತಡದ ಮತ್ತೆ 44 ಓಟವನ್ನು 44 ಓಟವನ್ನು ತಲುಪ್ತಾ ಇದೆ ತಡದ ಮತ್ತೆ 44 ಶಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಪ್ರೀತು 4ನೇ ಬಾರಿ ಬೆರಸಿನ ಹೊಡೆತ ದಾಖಲಿಸಲ ಪ್ರಯತ್ನ ಬಹಳ ಶುದ್ಧಮನತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಯಶಸ್ಸನ್ನು ಪಡ್ಕೊಂಡ್ರು ಶಾನ್ ಇವಾಗ ಬಿರುಸಿನ ಬೌಂಡ್ರಿಯನ್ನು ದಾಖಲಿಸುವಂತಹ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಪಡ್ಕೊಳ್ತಾ ಇದೆ 4 ಓಟಗಳ ಸೇರ್ಪಡೆ ಕಾಣ್ತಾ ಇದೆ ತಡದ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ ತಡದ ಮತ್ತೆ 48 2 ಎಸೆತಗಳು ಬಾಕಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ ಗಾಲಿ ಬೌಂಡ್ರಿಯನ್ನು ಶಾನ್ ದಾಖಲಿಸ್ತಾ ಇದ್ದಾರೆ ಒಂದು ಬೌಂಡ್ರಿಗೆ ಪ್ರೀತಿ ಅವಕಾಶವನ್ನು ಮಾಡಿಕೊಟ್ರು 5ನೇ ಬಾರಿ ಪ್ರೀತು ಹೆಸರದ 5ನೇ ಚೆಂಡು ವಿಡಾಫಲಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ ನಡುವೆ ಬಹಳ ಶುದ್ಧಮನತೆ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ನಡುವೆ 8 ಓಟಗಳ ದಾಖಲಿಸುವಂತಹ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ ಅಂತಿಮ ಒಂದೇ ಸತ ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ ಕೊನೆಯ ಎಸೆಗಾಗಿ ಮತ್ತೆ ಬೀಸುವಂತಹ ಪ್ರಯತ್ನ ಕೇವಲ 8 ಓಟವನ್ನಷ್ಟೇ ದಾಖಲಿಸ್ತಾ ಇದ್ದಾರೆ 4ನೇ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ ಮುಕ್ತಾಯ ಕಂಡ 4 ಓವರ್ಗಳಲ್ಲಿ ಜೈ ಕರ್ನಾಟಕ ಇವಾಗ 49 ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದ್ದಾರೆ 12 ಎಸೆತಗಳು ಇನ್ನು ಕೂಡ ಆರಂಭಿಕ ಹಂತದಲ್ಲಿ ಬಾಕಿ ಉಳಿತಾ ಇದೆ ಅವರಿಗಾಗಿ ಎಸ್ಆರ್ ಭಾಗದಲ್ಲಿ ಮತ್ತೆ ಪುರುಷನ ಬಳಸುವಂತ ಪ್ರಯತ್ನ ಮಾಡುತ್ತಾ ಇದ್ದಾರೆ 12 ಎಸೆತಗಳು ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ ಜೈ ಕರ್ನಾಟಕ 10 ಓಟವನ್ನು ದಾಖಲಿಸರಂತೆ ನೋಡಬೇಕಾಗಿದೆ 4 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ ತಡದ ಮತ್ತೆ 49 ಶಾನ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಐದರ ಮೊದಲ ಚೆಂಡು ರಿವರ್ಸ್ ಶಾಟ್ ರೂಪದಲ್ಲಿ ಶಾನ್ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ 4 ಓಟಗಳ
ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. 4 ಓಟಗಳ ಸೇರ್ಪಡೆ ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 53 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಚೆಂಡಿಗೆ ಬಹಳ ಶೋಧಮನೆ ತಂದು ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಶಾನ್ ಇವಾಗ ಯಶಸ್ಸನ್ನು ಪಡ್ಕೊಂಡ್ರು. ಪುರುಷ 4 ಓಟವನ್ನು ಆರಂಭಿಕ ಚೆಂಡಿನಲ್ಲಿ ಬಿಟ್ಕೊಳ್ತಾ ಇದ್ದಾರೆ. 53 ಓಟವನ್ನು ತಲುಪ್ತಾ ಇದೆ. ಘನತೆ ಗೌರವಾನ್ವಿತದ ಮೊತ್ತದ ಕಡೆ ಮುಖ ಮಾಡುವಂತ ಪ್ರಯತ್ನವನ್ನು ಮಾಡುತ್ತಾ ಇದೆ. ಆರಂಭಿಕ ಟಾಸ್ ಪ್ರಕ್ರಿಯೆಯಲ್ಲಿ ಪರಾಜಯವನ್ನು ಕಂಡುಕೊಂಡ್ರು ಕೂಡ ಪ್ರಮುಖ 4 ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಕೂಡ ಬಳಿಕ ಶಾನ್ ಮತ್ತು ಡೇವಿಡ್ ಅರಸೀಕೆರೆ ಬಹಳಷ್ಟು ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಿ ಆಗ್ತಾ ಇದ್ದಾರೆ. ಎರಡನೆಯ ಚೆಂಡು ನಿಧಾನವತಿಯಾದ ಚೆಂಡು ನಡುವೆ ಓಟಗಳಿಗೆ ಅವಕಾಶಗಳು ಬರುತ್ತಲ್ಲ. ಆರಂಭಿಕ ಚೆಂಡು ಒಂದು ಬೌಂಡ್ರಿಯನ್ನು ಬಿಟ್ಟುಕೊಟ್ರು ಕೂಡ ಬಳಿಕದ ಎರಡನೆಯ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. ಬ್ಲಾಕಲ್ ಚೆಂಡು ನಡುವೆ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಸತತ 2 ಡಾಟ್ ಬಾಲ್ಗಳು 5ನೇ ಓವರ್ 2 ಮತ್ತು 3ನೇ ಚೆಂಡಿನ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 3 ಎಸೆತಗಳು 5ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿಳುತ್ತಾ ಇದೆ. ಶಾನ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. 4ನೇ ಬಾರಿ ಬೆರಸಿನ ಹೊಡೆತ ದಾಖಲಿಸುವ ಪ್ರಯತ್ನ ಆಗುತ್ತದೆ. ಮಾತ್ರ ಓಟವನ್ನು ದಾಖಲಿಸಿದ್ರು. ನೇರಗುರಿ ಸಾಗ್ತಾ ಇಲ್ಲ. ನಡುವೆ ಓಟಗಳ ಪೂರೈಕೆ. ತಳದ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ತಳದ ಮೊತ್ತ 54. 2 ಎಸೆತ ಬಾಕಿ ಉಳಿದಿದೆ ಕೂಡ ಈ ಓವರ್ ಮುಕ್ತಾಯಕ್ಕಾಗಿ. ಇದನ್ನ ಚೆಂಡಿಗೆ ಬಹಳ ಶೋಧವರದೆ ಹೊಡೆದವರ ದಾಖಲಿಸಲು ಪ್ರಯತ್ನ ಡೇವಿಡ್ ಮಾಡ್ತಾ ಇದ್ದಾರೆ. ಇವಾಗ ಸೀಮಾ ರೇಖೆ ಅಂಚಿನಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹದರೆ ಆಘಾತವನ್ನು ಕಾಣ್ತಾ ಇದೆ. ಇದುವರೆಗೆ ಬಹಳ ಶೋಧಮ ರೀತಿಯ ಒಂದು ಆಟವನ್ನು ಆಡಿರ್ತಕ್ಕಂಥ ಡೇವಿಡ್ ಇವಾಗ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಲು ಪ್ರಯತ್ನಗಳ ನಡುವೆ ಯಶಸ್ಸನ್ನು ಪಡ್ಕೊಳ್ತಾರೆ. ನಿಖಿಲ್ ಬಹಳ ಶೋಧಮ ರೀತಿಯ ಒಂದು ಕ್ಯಾಚ್ ಅನ್ನು ಸೀಮಾ ರೇಖೆ ಅಂಚಿನಲ್ಲಿ ಪಡ್ಕೊಳ್ತಾ ಇದ್ದಾರೆ. 5ನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಮತ್ತೋರ್ವ ಆಟಗಾರ ಚಾಲೆಂಜ್ ಗಣೇಶ್ ಇವಾಗ ಅಂಕಗಳ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. 5ನೇ ಓವರ್ ಮುಕ್ತಾಯಕ್ಕಾಗಿ ಗಣೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನೆಟರ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಗಣೇಶ್ ಮಾಡಿದ್ರು. ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಮುಕ್ತಾಯ 5 ಓವರ್ಗಳಲ್ಲಿ ತಳದ 55 ಓಟವನ್ನು ತಲುಪ್ತಾ ಇದೆ. ಅಂತಿಮ 6 ಎಸೆತಗಳು ಮಾತ್ರ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಧನವನ್ನು ಬಳಸಲು ಲೆಕ್ಕಾಚಾರವನ್ನು ಮಾಡುತ್ತಾ ಇದ್ದಾರೆ. ಚಾಲೆಂಜ್ ಗಣೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತಳದ ಮೊತ್ತ 55.
ಅಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಅಂತಿಮನ ಮೊದಲ ಚೆಂಡು ಗತಿ ಪರಿವರ್ತನೆ ಚೆಂಡನ್ನು ತನು ದಾಖಲಿಸ್ತಾರೆ. ಓಟವನ್ನು ಚಾಲೆಂಜ್ ಗಣೇಶ್ ದಾಖಲಿಸ್ತಾ ಇಲ್ಲ. ಮೊದಲ ಚೆಂಡಿನ ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂತಿಮ 5 ಎಸೆತ ಮಾತ್ರವಾಗಿ ಕಿಳುತ್ತಾ ಇದೆ. 10 ಟಾರ್ಗೆಟ್ ಸಂಖ್ಯೆ ಮೊದಲ ಶ್ರೇಷ್ಠರ ಮುಕ್ತಾಯದ ಬಳಿಕ ನೀಡ್ತಾರೆ ಅಂತ ನೋಡಬೇಕಾಗಿದೆ. 55ರಲ್ಲಿ ಸಂಗೀತನ ಪಡ್ಕೊಳ್ತಾ ಇದೆ. ಗಣೇಶ್ ಎರಡನೇ ಚೆಂಡು ಕ್ಷಣಕಾಲ ಗಾಲಿಯಲ್ಲಿ ತೇಜಾಜ್ ಇವಾಗ ಸೇಬಾರಕ್ಕೆ ಅಂಚಿನಲ್ಲಿ ಸುಲಭ ಸಾಧ್ಯತೆಯ ಕ್ಯಾಚ್ ಕೈಜಾರಿಗೆ ಹೋಗ್ತಾ ಇದೆ. ನಡುವೆ ಊಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಬಹುಶಃ ಕ್ಯಾಚ್ ಅನ್ನ ಪಡ್ಕೊಂಡಿರೋ ಮತ್ತೊಂದು ಹದರ ಆಘಾತವನ್ನು ಕಾಣ್ತಾ ಇತ್ತು. ಅದು ಲೆಕ್ಕಾಚಾರ ಬದಲಾಗ್ತಾ ಇದೆ. ನಡುವೆ ಜೈ ಕರ್ನಾಟಕ ಆಟಗಾರರು ಈ ಹದರಲ್ಲಿ ಊಟವನ್ನು ದಾಖಲಿಸಿದ್ದಾರೆ. ತಂಡದ ಮೊತ್ತ 56 ಊಟವನ್ನು ತಲುಪ್ತಾ ಇದೆ. 4 ಎಸೆತ ಬಾಕಿಳುತ್ತಾ ಇದೆ. ಶಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಧನು ಎಸೆತಕ್ಕಂಥ 3ನೇ ಚೆಂಡು ಶಾನ್ ಓಟವನ್ನು ದಾಖಲಿಸಲು ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹದರೆ ಆಘಾತವನ್ನು ಕಾಣ್ತಾ ಇದೆ. ಹಫೀಜ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹದರೆ ಆಘಾತವನ್ನು ಕಾಣ್ತಾ ಇರತಕ್ಕಂಥ ತಂಡ 6 ವಿಕೆಟ್ಸ್ ಅನ್ನು ಕಳ್ಕೊಳ್ತದೆ. 56 ಓಟವನ್ನು ದಾಖಲಿಸಿದ್ದಾರೆ. ಮತ್ತೊರು ಬೇರೆ ಆಟಗಾರ ಶಂಕರ್ ಶಂಕಿ ಅಂಕಣ ಏಟನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 3 ಎಸೆತ ಬಾಕಿಳಿಯುತ್ತದೆ. ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಧನು ಇವಾಗ ಮೊದಲ ವೈಯಕ್ತಿಕ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ಶಾನ್ ರೂಪದಲ್ಲಿ ಶಂಕಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 3 ಎಸೆತ ಮಾತ್ರ ಬಾಕಿಳಿಯುತ್ತಾ ಇದೆ. ತಂಡದ ಮೊತ್ತ 56ರಲ್ಲಿ ಸಂಗೀತವನ್ನು ಪಡ್ಕೊಳ್ತಾ ಇದ್ದ ಕೂಡ ಶಂಕಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 3 ಎಸೆತ ಬಾಕಿ ಉಳಿತಾ ಇದೆ. ಧನು 4ನೇ ಬಾರಿ ನಾವು ಅರ್ಸ್ಕೊಂಡು ಬೇಯಿಸುವಂತ ಪ್ರಯತ್ನ ಬಲವಾದ ಮನವಿಯನ್ನು ರವಾನಿಸಿದ್ರು. ಮನವಿಗೆ ಪುರಸ್ಕಾರವನ್ನು ತೀರ್ಪುಗಾರರು ನೀಡುತ್ತಾರೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳ ನಡುವೆ ಇವಾಗ ರನ್ಔಟ್ಸ್ಗಾಗಿ ಥರ್ಡ್ ಅಂಪೈರ್ಗಾಗಿ ಮನವಿಯನ್ನು ರವಾನಿಸ್ತಾ ಇದ್ದಾರೆ. ಅದೇ ಅವರ ರೀತಿಯ ತೀರ್ಪುಗಳು ಅಂತಿಮ ಹಂತದಲ್ಲಿ ರವಾನೆಯನ್ನು ಪಡ್ಕೊಳ್ಳುತ್ತದೆ ನೋಡಬೇಕಾಗಿದೆ. ನಾಟ್ ಔಟ್ ಎನ್ನುವಂತಹ ಸೂಚನೆ ರವಾನೆ ಪಡ್ಕೊಳ್ತಾ ಇದೆ. ಯಾವುದೇ ಆಘಾತವನ್ನು ಪಡ್ಕೊಳ್ತಾ ಇಲ್ಲ. ಸ್ಥಳದ ಮೊತ್ತ 58 ಓಟವನ್ನು ತಲುಪ್ತಾ ಇದೆ. ಅಲ್ಲಿ ಶಿವದಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು.
ಸಮಯಕ್ಕೆ ವಿಳಂಬವಾಗ್ತಾ ಇದೆ. ಬಾಕಿ ಉಳಿತಾದ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಅಲ್ಲಿ ಮೊದಲ ಪಂದ್ಯ ಟಾಸ್ಕ್ ಆಗಿ ಮೊದಲ ಕರೆ ರವಾನಿಸಿದ್ದಾವೆ. ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಮಲ್ಪೆ ಮತ್ತು ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದೀರಿ. ಎರಡು ತಳ ಕ್ಯಾಪ್ಟನ್ ಟಾಸ್ಗೆ ಬನ್ನಿರೋದಾಗಿ ನಾವು ತಿಳಿಸ್ತಾ ಇದ್ದೇವೆ. ನಡುವೆ ಟೂಟವನ್ನು ದಾಖಲಿಸುವ ಪ್ರಯತ್ನ ಶಂಕೆ ಮಾಡಿದ್ರು, ಯಶಸ್ಸನ್ನು ಪಡ್ಕೊಳ್ಳುತ್ತಾ ಇದ್ರು. ಟೂಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ಳುತ್ತಾ ಇದೆ ತಂಡದ ಮಧ್ಯವಾಗ ಮತ್ತೆ ಏರಿಕೆಯನ್ನು ಪಡ್ಕೊಳ್ಳುತ್ತದೆ. ಅಂಕಿಅಂಶ ಪಟ್ಟಿಯಲ್ಲಿ 59 ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದ್ದಾರೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಚಾಲೆಂಜ್ ಗಣೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಚೆಂಡಿಗಾದ ಶೋಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮೊದಲ ಸೆಷನ್ ಅಂತಿಮ ಚೆಂಡು ಓಟವನ್ನು ದಾಖಲಿಸಲು ಪ್ರಯತ್ನ ಗಣೇಶ್ ಮಾಡಿದ್ರು. ಟೋಟಗಳ ಸೇರ್ಪಡೆ ವಿಕೆಟ್ ಅಲ್ಲಿ ಎರಡನೆಯ ಓಟವನ್ನು ದಾಖಲಿಸಲು ಪ್ರಯತ್ನದ ನಡುವೆ ರನ್ನರ್ಸ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಕೇವಲ ಟೋಟಗಳ ಸೇರ್ಪಡೆ ಮೊದಲ ಸೆಷನ್ ಮುಕ್ತಾಯವನ್ನು ಪಡ್ಕೊಳ್ಳುತ್ತಾ ಇದೆ. ಮೊದಲ ಮುಕ್ತಾಯ ಕಂಡ ಮೊದಲ ಸೆಷನ್ ಬಳಿಕ ಜೈ ಕರ್ನಾಟಕ 60 ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದೆ. 61 ಟಾರ್ಗೆಟ್ ಸಂಖ್ಯೆಯನ್ನು ಪ್ರಕೃತಿ ನ್ಯಾಶ್ ಬೆಂಗಳೂರು ಚೇಸ್ ಮಾಡಬೇಕಾಗಿದೆ. ಹಿತ ಇನ್ನಿಂಗ್ಸ್ ಬದಲಾವಣೆ ಕಂಡುಕೊಳ್ಳುತ್ತಾ ವೀಕ್ಷಕರ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಇದ್ದಾವೆ. ದಿನದ ಮದಿನದ ವಿದ್ಯಮಾನಕ್ಕಾಗಿ ಫಾರೂಕ್ ಪಾಷಾ ಆರೋಹಳ್ಳಿ ಕನಕಾಪುರವನ್ನು ಬರಮಾಡಿಕೊಳ್ಳುತ್ತಾ ಇದ್ದಾವೆ. ಉಮೇಶ್ ಮಂಡನ್ ಬಸರಿಕಟ್ಟರ್ ಅವರ ಎರಡನೇ ದಿನದ ಆಟದ ಎರಡನೇ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ರಾಜ್ಯ ಕಂಡಂತ ಎರಡು ಸರ್ವಶ್ರೇಷ್ಠ ಸಂಸ್ಥೆಗಳು, ಒಂದೆಡೆ ಪ್ರಕೃತಿ ನ್ಯಾಶ್ ಆದ್ರೆ ಮತ್ತೊಂದೆಡೆ ರಾಜ್ಯದ ಟೆನ್ನಿಸ್ ಬಾಲ್ನಲ್ಲ ಸಾಕಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ಟೆನ್ನಿಸ್ ಬಾಲ್ನ ಹಿರಿಯಣ್ಣ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಜೈ ಕರ್ನಾಟಕ ಪಂದ್ಯಾಟವನ್ನು ಆಡ್ತಾ ಇದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಪ್ರಕೃತಿ ನ್ಯಾಶ್ ತಂಡದ ನಾಯಕ ಆರಂಭಿಕ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದ್ರು. 60 ಓಟವನ್ನ ಎದುರಾಳಿ ತಂಡಕ್ಕೆ ಬಿಟ್ಕೊಟ್ಟಿದ್ರು. ಪ್ರಸ್ತುತ ಈಗ 61ರ ಒಂದು ಟಾರ್ಗೆಟ್ ಅನ್ನ ಚೇಂಜ್ ಮಾಡಬೇಕಾಗಿದೆ. ಪ್ರಕೃತಿ ನ್ಯಾಶ್ 36 ಚೆಂಡಿನಲ್ಲಿ ಆರಂಭಿಕ ದಾಂಡಿಗರನ್ನ ಕ್ಷಿಪ್ರಗತಿಯಲ್ಲಿ ರವಾನಿಸಿಕೊಡಬೇಕಾಗಿ ಪ್ರಕೃತಿ ನ್ಯಾಶ್ ತಂಡದ ನಾಯಕರಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಕೆವಿಆರ್ ಕಪ್ ಸೀಸನ್ 2 ರಾಜ್ಯ ಮಟ್ಟದ ಹಗಲಿನ ದಾಂಡು ಚೆಂಡಿನ ಕ್ರಿಕೆಟ್ ಹಬ್ಬ ಕ್ರಿಕೆಟ್ ಕದನವ ಕ್ರಿಕೆಟ್ ಜಾತ್ರೆ ಎರಡನೇ ದಿನದ ಆಟಕ್ಕೆ ಕಾಲಿಡ್ತಾ ಇದೆ. ಪವನ್, ಪ್ರದೀಪ್ ಹಾಗೂ ಅವರ ಸ್ನೇಹಿತ ವರ್ಗ ಟೀಮ್ ಇಂಡಿಯಾ ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯ ಒಂದು ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸುವ ಮುಖ್ಯವಾಗಿ ಸಾಕಷ್ಟು ಆಟಗಾರರ ಹಾಗೂ ಕ್ರೀಡಾ ಪ್ರೇಕ್ಷಕರ ಒಂದು ಮನವನ್ನು ಗೆಲ್ತಾ ಇದ್ದಾರೆ.
ನಾಳೆ ದಿನ ಫೈನಲ್ ಪಂದ್ಯಾಟದಲ್ಲಿ ಜಯಿಸುವ ತಂಡಕ್ಕೆ 3 ಲಕ್ಷ ನಗದಿನೊಂದಿಗೆ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸಲಿದ್ದಾರೆ. ಜೊತೆಯಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆಯುವ ತಂಡಕ್ಕೆ 1.5 ಲಕ್ಷ ನಗದಿನೊಂದಿಗೆ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸಲಿದ್ದಾರೆ. ಜೊತೆಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ, ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಈ ರೀತಿಯಾಗಿ ಸಾಕಷ್ಟು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದೆ ಟೀಮ್ ಇಂಡಿಯಾ ಸಂಸ್ಥೆ. ವಿಶೇಷವಾಗಿ ನಾಳೆ ದಿನ ಮುಖ್ಯ ಅತಿಥಿಯಾಗಿ ಇಂಡಿಯನ್ ಕ್ರಿಕೆಟ್ ಟೀಮ್ನ ಬಿಗ್ಗೆಸ್ಟ್ ಫ್ಯಾನ್, RCBಯ ಫ್ಯಾನ್ ಹಾಗೂ ವಿಶೇಷವಾಗಿ ವಿರಾಟ್ ಕೊಹ್ಲಿಯ ಸೂಪರ್ ಫ್ಯಾನ್ ಡಾಕ್ಟರ್ ಸುಕುಮಾರ್ ನಾಳೆ ದಿನ ಆಗಮಿಸಿಕೊಂಡು ಎಲ್ಲ ಆಟಗಾರರನ್ನ ಹಾಗೂ ಕ್ರೀಡಾ ಪ್ರೇಕ್ಷಕರನ್ನ ಮನರಂಜಿಸಲಿಕ್ಕಿದ್ದಾರೆ. ಜೊತೆಯಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಪಡೆಯುವ ಆಟಗಾರನಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ಆಟಗಾರರ ಒಂದು ಸಹಿ ಮಾಡಿರುವ ಬ್ಯಾಟ್ ಅಥವಾ ಬಾಲ್ ಅನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ. ಎಲ್ಲರೂ ಕೂಡ ನಾಳೆ ದಿನ ಕಾತುರದಿಂದ ಕಾಯ್ತಾ ಇದ್ದಾರೆ ಡಾಕ್ಟರ್ ಸುಕುಮಾರ್ ಬರುವಿಕೆಗಾಗಿ. ಸದ್ಯ ಈಗ 61ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ಪ್ರಕೃತಿ ನ್ಯಾಶ್ ತಂಡ. ಆರಂಭಿಕ ದಾಂಡಿಗರಾಗಿ 2 ಅನುಭವಿ ದಾಂಡಿಗರ ಒಳ ಪ್ರವೇಶವನ್ನ ಕಾಣ್ತಾ ಇದ್ದಾವೆ. ಒಂದೆಡೆ ನ್ಯಾಶ್ ನ ಆಧಾರ ಸ್ತಂಭ ನಂಬುಗೆ ಆಟಗಾರ ಅಕ್ಷಯ್ ಒಂದೆಡೆ ಆದ್ರೆ ಮತ್ತೊಂದೆಡೆ ಸ್ಟ್ರೈಕರ್ ಅಲ್ಲಿ ಅಪೇಕ್ಸ್. ಮೂವತ್ತಾರು ಚೆಂಡು 61ರ ಅವಶ್ಯಕತೆ. ಪ್ರಸ್ತುತ ಕ್ರೀಡಾಂಗಣ ಹೊರಭಾಗದಲ್ಲಿ ಹಾಗೂ M9 ಸ್ಪೋರ್ಟ್ಸ್ ಮುಖ್ಯವಾಗಿ ಯೂಟ್ಯೂಬ್ ಮುಖ್ಯವಾಗಿ ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಆದರಣೀಯ ಆತ್ಮೀಯ ನಲ್ಮಿಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಕ್ಯಾಮ್ರಾಮನ್ ವಿಶೇಷವಾಗಿ ವಾಹಿದ್ ಬಾಲ್ಕುಂಚೆ ಅವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ M9 ಸ್ಪೋರ್ಟ್ಸ್ನ ಮುಖ್ಯ ಟೆಕ್ನಿಷಿಯನ್ ಸುಬಾನ್ ಮುಖ್ಯವಾಗಿ ನೌಜಲ್ ಪೆರಲ್ಬಾದಿ ಅವರಿಗೂ ಕೂಡ ಧನ್ಯವಾದ ಅಭಿನಂದನೆ ಸಮರ್ಪಿಸ್ತದೆ. ಯಾಕಂದ್ರೆ ಉರಿ ಬಿಸಿಲನ್ನ ಲೆಕ್ಕಿಸದ ಕ್ಯಾಮ್ರಾಮನ್ ಬಹಳ ಉತ್ತಮ ರೀತಿಯ ಒಂದು ಕಾಯಕವನ್ನ ನಿಭಾಯಿಸ್ತಾ ಇದ್ದಾರೆ. ಆರಂಭಿಕ ಎಸ್ಗಾರನಾಗಿ M ಸ್ಪೋರ್ಟ್ಸ್ ನ ಮಾಲೀಕರು ಸಚಿನ್ ಮಹದೇವ ಆರಂಭಿಕ ಓವರ್ಗಾಗಿ. ಸ್ಟ್ರೈಕರ್ ಅಲ್ಲಿ ಅಪೆಕ್ಸ್, ನಾನ್ ಸ್ಟ್ರೈಕರ್ ಅಲ್ಲಿ ಅಕ್ಷಯ್ ಸಿಕೆ. ಮೂವತ್ತಾರಕ್ಕೆ 61ರ ಗುರಿ. ಪವರ್ ಪ್ಲೇ ಜಾರಿಯಲ್ಲಿದೆ. ಸಚಿನ್ ಮಹದೇವ ಎಸ್ಗಾರಿಕೆಯಲ್ಲಿ. ಸ್ಟ್ರೈಟ್ ಅಂಪೈರ್ ಆಗಿ ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ, ಹರ್ಷ ಲೆಗ್ ಅಂಪೈರ್ ಆಗಿ. ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧ್ಯದ ಕ್ಯಾಚ್ ಅನ್ನ ಲಾಂಗ್ ಆಫ್ ಕ್ಷೇತ್ರದಲ್ಲಿ ಪಡಿತಾ ಇದ್ದಾರೆ. ಆರಂಭಿಕ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ. ಶೂನ್ಯಕ್ಕೆ ಒಂದು ಪ್ರಮುಖ ಹುದ್ದರಿಯನ್ನ ಕಳ್ಕೊಳ್ತಾ ಇದೆ ಪ್ರಕೃತಿ ನ್ಯಾಶ್ ತಂಡ. ಅಪೆಕ್ಸ್ ಶೂನ್ಯಕ್ಕೆ ನಿರ್ಗಮಿಸ್ತಾ ಇದ್ದಾರೆ. ಹಿರಿಯ ಅನುಭವಿ ಆಟಗಾರ ಸಚಿನ್ ಮಹದೇವ್ ಆರಂಭಿಕ ಚೆಂಡಿನಲ್ಲಿ ಯಶಸ್ಸನ್ನ ಪಡಿತಾ ಇದ್ದಾರೆ. ಹೊಸ ದಾಂಡಿಗ ಮುಂಬಡ್ತಿಯನ್ನ ಪಡ್ಕೊಂಡು ಅಂಕಣಕ್ಕೆ ಎಳಿತಾ ಇದ್ದಾನೆ ಪುರುಷೋತ್ತಮ. ಆಪತ್ಕಾಲದಲ್ಲಿ ಸಾಕಷ್ಟು ಪಂದ್ಯಾಕೂಟವನ್ನ ಜಯಿಸಿಕೊಟ್ಟಿರುವಂತಹ ಆಟಗಾರ, ಅತ್ಯುತ್ತಮವಾದಂತಹ ಆಲ್ರೌಂಡರ್ ಆಟಗಾರ ಪುರುಷೋತ್ತಮ ಅಂಕಣವನ್ನ ಪ್ರವೇಶಿಸ್ತಾ ಇದ್ದಾರೆ. ಕಡಿಮೆ ಚೆಂಡಿನಲ್ಲಿ ಹೆಚ್ಚುವರಿ ಓಟವನ್ನ ಬೇಕಾಗಿರುವಂತಹ ಸಂದರ್ಭದಲ್ಲಿ ಮುಂಬಡ್ತಿಯನ್ನ ಪಡ್ಕೊಂಡು ಪಂದ್ಯಾಟವನ್ನ ಜಯಿಸಿಕೊಡುವ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಆಟಗಾರ ಸದ್ಯ ಪುರುಷೋತ್ತಮ ಒನ್ ಡೌನ್ ಆಗಿ ಕಣಕ್ಕೆ ಇಳಿತಾ ಇದ್ದಾರೆ. ಸಚಿನ್ ಮಾಧವ್ ಈಗಾಗಲೇ ಆರಂಭಿಕ ಎಸೆತದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. 61ರ ಗುರಿಯನ್ನ ಬೆನ್ನಟ್ತಾ ಇರ್ತಕ್ಕಂಥ ಪ್ರಕೃತಿ ನ್ಯಾಶ್ಗೆ ಆರಂಭಿಕ ಆಘಾತ ಎದುರಾಗ್ತಾ ಇದೆ. ಎರಡನೇ ಬಾರಿ ಸಚಿನ್ ಮಹದೇವ. ತುರ್ಷೇಗ್ ಎಸೆದ ಚೆಂಡು ರಿವರ್ಸ್ ದಾಖಲಿಸಿದಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್ ನ ಸರ್ಪಡ. ಮೂರನೇ ಬಾರಿ ಸಚಿನ್ ಎಸೆದ ಚೆಂಡು ಸ್ಲೋ ಬಾಲ್ ಡೆಲಿವರಿ. ಬಾರಿ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಕೇವಲ 1 ಓಟಗಳಿಗಷ್ಟು ಅವಕಾಶವನ್ನ ಸಚಿನ್ ಮಹದೇವ್ ಮಾಡಿಕೊಡ್ತಾ ಇದ್ದಾರೆ.
ಪವರ್ ಪ್ಲೇ ಲಾಭವನ್ನ ಪಡಿತಾ ಇಲ್ಲ ದಾಂಡಿಗರು. ಬಹಳಷ್ಟು ಚಾಕುಚಕ್ಯದ ಜಾಣ್ಮಯಸ್ಕಾರಿಕೆಯನ್ನ ಸಚಿನ್ ಮಹಾದೇವ್ ತೋರ್ಪಡಿಸ್ತಾ ಇದ್ದಾರೆ ಜೈ ಕರ್ನಾಟಕ ಪರವಾಗಿ. ನೋ ಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಫ್ರೀ ಹಿಟ್ ನ ಅವಕಾಶ ಕೂಡ ಲಭಿಸ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಅಕ್ಷಯ್ ಸೀಕೆ ಅದ್ಯಾವ ರೀತಿ ಫ್ರೀ ಹಿಟ್ ನ ಅವಕಾಶದ ಲಾಭವನ್ನು ಅಕ್ಷಯ್ ಸೀಕೆ ಪಡಿತಾರೆ ಕಾದು ನೋಡ್ಬೇಕಾಗ್ತದೆ. ಮತ್ತೊಮ್ಮೆ ಸಚಿನ್ ಬೇಸುವ ಪ್ರಯತ್ನ, ಔಟರ್ ಎಡ್ಜ್ ಆಗ್ತಾ ಇದೆ. ಗೋಟದ ಹಿಂಬದಿಯಲ್ಲಿ ಚೆಂಡು ಕ್ರಮಿಸ್ತಾ ರನ್ಔಟ್ ಅವಕಾಶ ಈ ಬಾರಿ. ಅದೃಷ್ಟ ಪ್ರಸ್ತುತ ಈಗ ಅಕ್ಷಯ್ ಸೀಕೆ ಕೈ ಹಿಡಿತಾ ಇದೆ. ನೇರ ಗುರಿ ಸಾಕ್ತಾ ಇಲ್ಲ. ಚುರುಕಾದ ಓಟದ ಗಳಿಕೆ ಆಗ್ತಾ ಇದೆ. ಅತ್ಯುತ್ತಮವಾದಂತ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಒಂದಡ ಅಕ್ಷಯ್ ಸೀಕೆ ಮಾಡ್ತಾ ಇದ್ರೆ, ಮತ್ತೊಂದಡ ಪುರುಷೋತ್ತಮ ಮಾಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 4. ರಿವರ್ಸ್ ದಾಖಲಿಸುವಂತದಲ್ಲೇ ದಾಂಡು ಚೆಂಡಿನ ಸರಿಯಾಗಿ ಸಂಪರ್ಕ ಲಭಿಸ್ತಾ ಇದೆ. 4 ಓಟದ ಪೂರೈಕೆ ಬೌಂಡ್ರಿ. 1 ಬೌನ್ಸ್ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ ಹಿರಿಯ ಅನುಭವಿ ಆಟಗಾರ ಅಕ್ಷಯ್ ಸೀಕೆ. ತಂಡದ ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ. ಒಂದು ಪ್ರಮುಖ ಹೋದ್ದರಿ ಆಘಾತದ ಬಳಿಕವಾಗಿ ಮತ್ತೊಮ್ಮೆ ಸಚಿನ್ ಮಹಾದೇವ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಈ ಬಾರಿ ಸ್ವೀಪ್ ಮಾಡುವ ಪ್ರಯತ್ನ. ಸುರಕ್ಷಿತ ಗ್ಯಾಪ್ ಶಾಟ್. 4 ಓಟದ ಪೂರೈಕೆ ಆಗ್ತಾ ಇದೆ. ಸತತ 2 ಬೌಂಡ್ರಿಯನ್ನು ದಾಖಲಿಸುವ ಮುಖ್ಯವಾಗಿ ಉತ್ತಮವಾದಂತಹ ಅಡಿಪಾಯವನ್ನು ಹಾಕೊಡ್ತಾ ಇದ್ದಾರೆ ಅಕ್ಷಯ್ ಸೀಕೆ. ಅಕ್ಷಯ್ ಸೀಕೆ ಬಗ್ಗೆ ಹೇಳ್ತಾ ಇದೆ, ಸುದೀರ್ಘ ಕಾಲ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರೆ ನಿಸ್ಸಂಶಯವಾಗಿ ಪ್ರಕೃತಿ ನ್ಯಾಶ ಪಂದ್ಯಾಟವನ್ನು ಜಯಿಸುವ ಎಲ್ಲ ಸಾಧ್ಯತೆ ಇರ್ತದೆ. ಸದ್ಯ ಈಗ ಮುಂಬಡ್ತಿಯನ್ನ ಪಡ್ಕೊಂಡು ಪುರುಷೋತ್ತಮ ಕೂಡ ದಾಂಡಿಗತನವನ್ನು ತೋರ್ಪಡಿಸಲೇಬೇಕಾಗಿದೆ. ಈ ಹಂತದಲ್ಲಿ ಅದೆಷ್ಟು ಓಟವನ್ನ ಇಲ್ಲಿ ಈ ಕ್ರೀಡಾಂಗಣದಲ್ಲಿ ದಾಖಲಿಸ್ತಾರೆ ಪುರುಷೇ ಕಾದ್ ನೋಡಬೇಕಾಗ್ತದೆ. ರ ಒಂದು ಗುರಿಯನ್ನ ಬೆನ್ನಟ್ತಾ ಇರ್ತಕ್ಕಂಥ ಪ್ರಕೃತಿ ನ್ಯಾಶ್ ತಂಡಕ್ಕೆ ಆರಂಭಿಕ ಎಸೆತದಲ್ಲಿ ಆಘಾತ ಎದುರಾಗಿತ್ತು. ಅದೇ ರೀತಿ ಎಸ್7 ಸ್ಪೋರ್ಟ್ಸ್ ನ ಮಾಲೀಕರಾದಂತ ಶ್ರೀನಿವಾಸಪುರ ಪರಿಸರದ ಶಾಮೀರ್ ಅವರು ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಟೀಮ್ ಇಂಡಿಯಾ ಸಂಸ್ಥೆಯ ಪರವಾಗಿ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾವೆ. ಹೊಸ ಬೌಲರ್ ಮೈಸೂರು ಎಕ್ಸ್ಪ್ರೆಸ್ ಮಾರ್ಕ್ ಮಹೇಶ, ಪುರುಷೋತ್ತಮ ಸ್ಟ್ರೈಕರ್ ಅಲ್ಲಿ ಬೇಸುವ ಪ್ರಯತ್ನ. ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ 1 ಬೌನ್ಸ್ ಬೌಂಡ್ರಿ. 4 ಓಟದ ಪೂರೈಕೆ. ಈ ಹಂತದಲ್ಲಿ ಪುರುಷೋತ್ತಮ ಬಹುಶಃ ಇನ್ನಿಂಗ್ಸ್ ಅನ್ನ ಕಟ್ಟುವ ಪ್ರಯತ್ನ ಮಾಡಿದ ನಿಸ್ಸಂಶಯವಾಗಿ ಪ್ರಕೃತಿ ನ್ಯಾಶ ತಂಡಕ್ಕೆ ಧನಾತ್ಮಕ ಅಂಶ. ಅದೇ ರೀತಿ ಜೈ ಕರ್ನಾಟಕ ಸ್ವಲ್ಪ ಮಟ್ಟಿಗೆ ಯೋಚನಾಬದ್ಧ ದಾಳಿಯನ್ನ ಮಾಡಲೇಬೇಕಾಗ್ತದೆ. ಈಗಾಗಲೇ ಅಕ್ಷಯ್ ಸೀಕೆ 2 ಬೌಂಡ್ರಿಯನ್ನು ದಾಖಲಿಸಿ ತನ್ನ ತಂಡಕ್ಕೆ ಉತ್ತಮವಾದಂತಹ ಅಡಿಪಾಯವನ್ನು ಹಾಕೊಟ್ಟಿದ್ರು. ಸದ್ಯ ಈಗ ಪುರುಷೋತ್ತಮರವರ ದಾಂಡು ಮಾತನಾಡಲಿಕ್ಕೆ ಶುರು ಮಾಡ್ತಾ ಇದೆ. ಮತ್ತೊಮ್ಮೆ ಮಾರ್ಕ್ ಮಹೇಶ್ ಸ್ಕಾರ್ಕಿಯಲ್ಲಿ ಪುರುಷಗೆ ಚೆಂಡು ಕ್ಷಣಕಣಗಳಲ್ಲಿ ತಾಳ್ತಾ ಇತ್ತು. ಸುಂದರದ ಸಿಕ್ಸರ್ ಅನ್ನು ದಾಖಲಿಸಿದ ಡೀಪ್ ಲಾಂಗ್ ಆನ್ ಸೀಮಾ ರೇಖೆ ಅವ್ರ ಭಾಗವನ್ನು ಆಕ್ರಮಿಸ್ತಾ ಇದೆ. ಆ ರೋಟದ ಪೂರೈಕೆ 61ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಪ್ರಕೃತಿ ನ್ಯಾಶ ತಂಡಕ್ಕೆ ಈಗ ಮುಂಬಡ್ತಿಯನ್ನು ಪಡ್ಕೊಂಡು ಪುರುಷೋತ್ತಮ ಒಂದು ಬೌಂಡ್ರಿ, ಒಂದು ಸಿಕ್ಸರ್ ಸಮೇತವಾಗಿ ಅತ್ಯುತ್ತಮವಾದಂತಹ ಅಡಿಪಾಯವನ್ನು ಹಾಕೊಡ್ತಾ ಇದ್ದಾರೆ. 22 ಓಟವನ್ನ ಈಗಾಗಲೇ ಪ್ರಕೃತಿ ನ್ಯಾಶ ಕಲೆ ಹಾಕ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಈಗಾಗಲೇ ಅಪೆಕ್ಸ್ ಹುದ್ದರಿ ಆಘಾತವಾದ ಆದ್ರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಇಲ್ಲಿ ಅಕ್ಷಯ್ ಸೀಕೆ ಹಾಗೂ ಪುರುಷೋತ್ತಮ. ತಂಡದ ಒಟ್ಟು ಮೊತ್ತ 22. ಚಾಲ್ತಿಯ 2ನೇ ಓವರ್ನಲ್ಲಿ ಅಂತಿಮ 4 ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಮತ್ತೊಮ್ಮೆ ಮಾರ್ಕ್ ಮಹೇಶ್ ಎಸ್ ಕಾರ್ಕಿಯಲ್ಲಿ ಗೋಟ ರಕ್ಷಣೆಯಲ್ಲಿ
ಶಂಕಿ. ಪುರುಷೇಗೆ ಸಂದ ಚೆಂಡು ಯಾರ್ಕರ್ಲನ್ ಡೆಲಿವರಿ ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಡೀಪ್ ಲಾಂಗ್ ಆಫ್ ಸೀಮಾ ರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಪೂರೈಕೆ. ಪ್ರಕೃತಿ ನ್ಯಾಶ್ ತಂಡದ ನಾಯಕ ಯೋಚಿಸಿ ಮುಂಬಡ್ತಿಯನ್ನ ನೀಡಿದ್ರು ಪುರುಷೋತ್ತಮ. ಸದ್ಯ ಈಗ ಅವರ ಆಸೆಗೆ ತಣ್ಣೀರನ್ನ ಎರಚಿದ ಬಹಳಷ್ಟು ಒಂದು ಜವಾಬ್ದಾರಿಯುತ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಪುರುಷೋತ್ತಮ. ಒಂದು ಸಿಕ್ಸರ್, 2 ಬೌಂಡ್ರಿ ಸಮೇತವಾಗಿ ಇನ್ನೂ ಕೂಡ ದಂಡನ ಬೀಸ್ತಾ ಇದ್ದಾರೆ. ಮತ್ತೊಮ್ಮೆ ಮಾರ್ಕ್ ಮಹೇಶ್ ಹಿರಿಯ ಅನುಭವಿ ಸ್ಕಾರ ಕೂಡ. ಪುರುಷೇಗೆ ಸಂತ ಚೆಂಡು ತನ್ನ ಮೂಲಕ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಬಹುಶಃ ದಾಂಡು ಚೆಂಡಿನ ಸಂಪರ್ಕ ಲಭಿಸಿದ್ರೆ ಸಿಕ್ಸರ್ ಆಗುವ ಸಾಧ್ಯತೆ ಇತ್ತು. ಮತ್ತೊಮ್ಮೆ ಇಲ್ಲಿ ಜಾಣ್ಮ ಎಸ್ಕಾರಿಕೆಯನ್ನ ಮಾರ್ಕ್ ಮಹೇಶ ತೋರ್ಪಡಿಸ್ತಾ ಇದ್ದಾರೆ. ಸಾಕಷ್ಟು ಸಮ್ಮಿಶ್ರಣದಿಂದ ಎಸ್ಕಾರಿಕೆಯನ್ನ ಮಾಡಬಲ್ಲಂತಹ ಅನುಭವಿ ಎಸೆತಗಾರ ಮಾರ್ಕ್. ಪುರುಷೇಗೆ ಸಂದ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಔಟರ್ ಎಡ್ಜ್ ಕೂಡ ಆಗ್ತಾ ಇದೆ. ಡಾಟ್ ಬಾಲ್ ನ ಸೇರ್ಪಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅಕ್ಷಯ್ ಸಿಕೆ ಕೆಲವೊಂದಿಷ್ಟು ಸಲಹೆ ಸೂಚನೆಯನ್ನ ಹಿರಿಯ ಅನುಭವಿ ಆಲ್ರೌಂಡರ್ ಆಟಗಾರ ಪುರುಷೋತ್ತಮರವರಿಗೆ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಮಾರ್ಕ್ ಮಹೇಶ್ ಎಸ್ಕಾರಿಕೆಯಲ್ಲಿ 6ನೇ ಬಾರಿ. ಪುರುಷೇಗೆ ಸಂದ ಚೆಂಡು ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮಿಡಾನ್ ಕ್ಷೇತ್ರದಲ್ಲಿ ಕೇವಲ 1 ಓಟಗಳಿಗಷ್ಟು ಅವಕಾಶವನ್ನು ಮಾರ್ಕ್ ಮಹೇಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 27ಕ್ಕೆ ತಲುಪ್ತಾ ಇದೆ. 2 ಓವರ್ ಮುಕ್ತವಾದ ತರುವಾಯ ಈಗಾಗಲೇ ಒಂದು ಪ್ರಮುಖ ಹುದ್ದರಿಯ ಆಘಾತವನ್ನು ಕಾಣ್ತಾ ಇದೆ ಪ್ರಕೃತಿ ನ್ಯಾಶ್ ತಂಡ. ಅಪೆಕ್ಸ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಅಂತಿಮ 24 ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. ಲೀಗ್ ಕಮ್ ನಾಕ್ಔಟ್ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಕೆವಿಆರ್ ಕಪ್ ಸೀಸನ್ 2 ನಾಳೆ ದಿನ ಜಯಿಸುವ ತಂಡ 3 ಲಕ್ಷ ನಗದಿನೊಂದಿಗೆ ಆಕರ್ಷಕ ಟ್ರೋಫಿಯನ್ನು ಪಡೆಯಲಿಕ್ಕಿದ್ದಾರೆ. ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆಯುವ ತಂಡ 1.5 ಲಕ್ಷ ನಗದಿನೊಂದಿಗೆ ಆಕರ್ಷಕ ಟ್ರೋಫಿಯನ್ನ ನಾಳೆ ದಿನ ಪಡೆಯಲಿಕ್ಕಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನ ನೀಡ್ತಾ ಇರತಕ್ಕಂಥ ಸಂಸ್ಥೆ ಟೀಮ್ ಇಂಡಿಯಾ ಈಗಾಗಲೇ ರಾಜ್ಯಾದ್ಯಂತ ಸಂಚರಿಸಿ ಸಾಕಷ್ಟು ಪ್ರಶಸ್ತಿಯನ್ನ ಹಾಗೂ ನಗದನ್ನ ಪಡೆದಿರತಕ್ಕಂಥ ಶ್ರೇಷ್ಠ ಸಂಸ್ಥೆ ಟೀಮ್ ಇಂಡಿಯಾ ಕೂಡ. ಈ ಒಂದು ಯಶಸ್ವಿ ಕ್ರಿಕೆಟ್ ಪಂದ್ಯಾಕೂಟ ನಡೆಯಲಿಕ್ಕೆ ಸಹಕಾರಿ ಆಗ್ತಾ ಇರತಕ್ಕಂಥವರು ಒಂದು ಹಣವನ್ನ ನೀರಿನ ರೀತಿಯಲ್ಲಿ ಹರಿಸಿ ಕೆವಿಆರ್ ಕಪ್ ಸೀಸನ್ 2 ನಡೆಯಲಿಕ್ಕೆ ಸಹಕಾರಿ ಆಗ್ತಾ ಇರ್ತಕ್ಕಂಥ ಮಹನೀಯರು ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದ ಅಭಿನಂದನೆಯನ್ನ ಟೀಮ್ ಇಂಡಿಯಾ ಸಂಸ್ಥೆ ಪರವಾಗಿ ಸಲ್ಲಿಸ್ತಾ ಇದ್ದಾವೆ. ಚಾಲೆಂಜ್ ಗಣೇಶ್ 3ನೇ ಓವರ್ಗಾಗಿ ಪುರುಷೋತ್ತಮ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಅಂತಿಮ 24 ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. ಅಲ್ಲಿ ಗಮನಿಸಿಕೊಳ್ಳಿ, 25 ನಿಮಿಷದ ಕಾಲಾವಕಾಶ ಇರ್ತದೆ ಇನ್ನಿಂಗ್ಸ್ ಸಮಾಪ್ತಿಗೊಳ್ಳಿಕ್ಕೆ. ಅಷ್ಟರೊಳಗಡೆ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಿಕೊಳ್ಳಲೇಬೇಕಾಗಿದೆ ಜೈ ಕರ್ನಾಟಕ. ಸುಂದರದ ಚೆಂಡು ವಿಶಿಷ್ಟ ಶೈಲಿಯಲ್ಲಿ ಆಡುವ ಪ್ರಯತ್ನ ಪುರುಷೋತ್ತಮ. ಓಟಗಳಿಗೆ ಅವಕಾಶವನ್ನ ಚಾಲೆಂಜಿಂಗ್ ಗಣೇಶ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. 2ನೇ ಬಾರಿ ಚಾಲೆಂಜ್ ಗಣೇಶ್. ಪುರುಷೇಗೆ ಸಂದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಈ ಬಾರಿ ಡೀಪ್ ಕವರ್ಸ್ ಸೀಮಾ ರೇಖೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಪೂರೈಕೆ. ಬಹಳಷ್ಟು ಜವಾಬ್ದಾರಿಯುತ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಅಲ್ಲಿ ಪ್ರಕೃತಿ ನ್ಯಾಶ್ ತಂಡದ ಹಿರಿಯ ಅನುಭವಿ ಆಟಗಾರ ಪುರುಷೋತ್ತಮ. ಸಾಕಷ್ಟು ಆಟಗಾರರು ಒಂದು ತಂಡದಿಂದ ಮತ್ತೊಂದು ತಂಡಕ್ಕೆ ಜಂಪಿಂಗ್ ಪರ್ವನ ಮಾಡ್ತಾ ಇದ್ರೆ ಇಲ್ಲಿ ಪುರುಷೋತ್ತಮ ಸುದೀರ್ಘ ಕಾಲ ಪ್ರಕೃತಿ ನ್ಯಾಶ್ ತಂಡದ ಪರವಾಗಿ
ಆಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಆಟ, ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರದ ದಾಂಡಿಗತನವನ್ನು ಪುರುಷೋತ್ತಮ ತೋರ್ಪಡಿಸ್ತಾ ಇದ್ದಾರೆ. ಈ ಮೊದಲು ಬೌಂಡ್ರಿನ ದಾಖಲಿಸಿದ್ರು ಕೂಡ ತದನಂತರ ಸಿಂಗಲ್ ಅನ್ನ ರೊಟೇಟ್ ಆಗಿ ಮಾಡ್ತಾ ಇದ್ದಾರೆ. ಒಂದೊಂದು ಓಟವನ್ನು ಪಡೆಯುವಂಥದ್ದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ಚಾಲೆಂಜ್ ಗಣೇಶ್ ಎಸ್ಕಾರಿಕೆಯಲ್ಲಿ ಅಕ್ಷಯ್ಗೆ ಸಂತ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಸುಂದರದ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಒಟ್ಟು ಮೊತ್ತ ಈಗ 34ಕ್ಕೆ ತಲುಪ್ತಾ ಇದೆ. ಆರಂಭಿಕ ದಾಂಡಿಗನಾಗಿ ಕಣಕ್ಕಿಳಿದಂತ ಅಕ್ಷಯ್ ಸೀಕ ಇನ್ನೂ ಕೂಡ ದಾಂಡನ ಬೀಸ್ತಾ ಇದ್ದಾರೆ. ಶೂನ್ಯಕ್ಕೆ 1 ಹುದ್ದೆಯನ್ನು ಕಳ್ಕೊಂಡಿರ್ತಕ್ಕಂಥ ಪ್ರಕೃತಿ ನ್ಯಾಶ ಪ್ರಸ್ತುತ ಸುಸ್ಥಿತಿಯಲ್ಲಿ ರಿವರ್ಸ್ ದಾಖಲಿಸುವಂತದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಆ ರೋಟದ ಪೂರೈಕೆ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸುಂದರದ ಚೆಂಡು ಬಲವಾದಂತ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ನಾಟ್ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಲೆಗ್ ಬೈ ಮುಖ್ಯವಾಗಿ 1 ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 3 ಓವರ್ ಮುಕ್ತಾಯದ ಬಳಿಕ 41 ಓಟವನ್ನು ದಾಖಲಿಸ್ತಾ ಇದ್ದಾರೆ. 1 ಪ್ರಮುಖ ಹುದ್ದರಿ ಆಘಾತದ ಬಳಿಕವಾಗಿ ಅಂತಿಮ 18 ಎಸೆತ ಜಯಕ್ಕಾಗಿ 20 ಓಟವನ್ನು ದಾಖಲಿಸಬೇಕಾಗಿದೆ. ಪ್ರಕೃತಿ ನ್ಯಾಶ್ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳ ಉತ್ತಮ ರೀತಿಯ ಹೊಡೆತ. ಈ ಬಾರಿ ಡೀಪ್ ಫೈನ್ ಲೆಗ್ ಸೀಮಾ ರೇಖೆ ಅವರ ಭಾಗವನ್ನು ಆಕ್ರಮಿಸ್ತಾ ಇದೆ. 4 ಓಟದ ಪೂರೈಕೆ. ಹೋದರೆ ಆಘಾತವನ್ನ ಕಾಣ್ತಾ ಇದೆ. ಹಿರಿಯ ಅನುಭವಿ ಆಟಗಾರ ಅಕ್ಷಯ್ ಸೀಕ ಹೋದರೆಯನ್ನ ಕಳ್ಕೊಳ್ತಾ ಇದೆ ಪ್ರಕೃತಿ ನ್ಯಾಶ್ ತಂಡ.
ಅಂತಿಮ 16 ಚೆಂಡಿನಲ್ಲಿ 16 ಓಟವನ್ನು ದಾಖಲಿಸಬೇಕಾಗಿದೆ. ಪ್ರತಿಯೊಂದು ಚೆಂಡಿನಲ್ಲಿ 20 ಓಟವನ್ನು ದಾಖಲಿಸಿದ್ರು ಕೂಡ ನಿಸ್ಸಂಶಯವಾಗಿ ಇಲ್ಲಿ ಪ್ರಕೃತಿ ನ್ಯಾಶ್ ಪಂದ್ಯಾಟವನ್ನು ಜಯಿಸಲಿಕ್ಕಿದ್ದಾರೆ. ಹೋದರೆ ಆರ್ಚ್ಗಳು ಬೇಸುವ ಪ್ರಯತ್ನ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಆಘಾತ ಆಗುವ ಸಾಧ್ಯತೆ, ಸುಲಭ ಸಾಧ್ಯತೆ. ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಮಾರ್ಕ್ ಮಹೇಶನಿಗೆ ಯಶಸ್ಸು ಲಭಿಸ್ತಾ ಇದೆ. ಮೂರನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಪ್ರಕೃತಿ ನ್ಯಾಶ್. ಮತ್ತೊಮ್ಮೆ ಮಾರ್ ಎಸ್ಕಾರ್ ಕೇಳಿ ನೇತುಗೆ ಸಂತ ಚೆಂಡು ಶರವೇಗದಲ್ಲಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪುರುಷೋತ್ತಮ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಪ್ರಕೃತಿ ನ್ಯಾಶ್ 14 ಚೆಂಡುಗಳ ಮುಂದೆ 15 ಓಟವನ್ನು ದಾಖಲಿಸಬೇಕಾಗಿದೆ. ಎರಡು ತಂಡಗಳ ನಡುವೆ ಜಿದ್ದಿನ ಕಾಳಗ ಸಾಗಿ ಬರ್ತಾ ಇದೆ. ರಾಜ್ಯ ಕಂಡಂತ ಎರಡು ಶ್ರೇಷ್ಠ ಸಂಸ್ಥೆಗಳು ಟೆನ್ನಿಸ್ ಬಾಲ್ನಲ್ಲಿ ಹಿರಿಯಣ್ಣ ಎಂದೇ ಖ್ಯಾತಿಯಾಗಿರುವ ಜೈ ಕರ್ನಾಟಕ ಒಂದೆಡೆ ಆದರೆ ಮತ್ತೊಂದೆಡೆ ಪ್ರಕೃತಿ ನ್ಯಾಶ್. ಹೋದರೆ ಆರಿಸಿಕೊಂಡು ಬೇಸುವ ಪ್ರಯತ್ನ, ರಿಸ್ಕ್ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ನೇರ ಗುರಿ ಸಾಗ್ತಾ ಇಲ್ಲ. ಬಹುಶಃ ನೇರ ಗುರಿ ಸಾಗಿದ್ರೆ ಅಷ್ಟೇ ಶರವೇಗದಲ್ಲಿ ಪುರುಷೋತ್ತಮ ಪೆವಿಲಿಯನ್ ಹಾದಿ ಹಿಡಿಬೇಕಾಗಿತ್ತು. ಪ್ರಸ್ತುತ ಈಗ ಅದೃಷ್ಟ ಪುರುಷೋತ್ತಮನ ಕೈ ಹಿಡಿತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಮತ್ತೊಮ್ಮೆ ಮಾರ್ಕ್ ಎಸ್ಕಾರ್ಕಿಯಲ್ಲಿ ತಂಡದ ಒಟ್ಟು ಮೊತ್ತ 47. 3 ಪ್ರಮುಖ ಹುದ್ದರಿ ಆಘಾತದ ಬಳಿಕವಾಗಿ ಅಂತಿಮ 13ಕ್ಕೆ 14ರ ಅವಶ್ಯಕತೆ. ಹುದ್ದರಿ ಆರಿಸಿಕೊಂಡು ಬೇಸುವ ಪ್ರಯತ್ನ, ಡೀಪ್ ಮಿಡ್ ವಿಕೆಟ್ ಸೀಮಾ ರಾಖೆ ಅಂಚಿನಲ್ಲಿ ಸಿಕ್ಸರ್ ಅನ್ನು ಅಡ್ಡಾಯಿಸುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾನೆ. 5 ಓಟವನ್ನು ತನ್ನ ತಂಡಕ್ಕೆ ಉಡುಗೊರೆಯಾಗಿ ನೀಡ್ತಾ ಇದ್ದಾನೆ. ಈ ಹಂತದಲ್ಲಿ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲಿ ಸಿಕ್ಸರ್ ಅನ್ನು ಅಡ್ಡಾಯಿಸಿದಾರ ಇಲ್ಲ ಎಂಬುದನ್ನ ಮೂರನೇ ನಿರ್ಣಾಯಕರು ಹದ್ದಿನ ಕಣ್ಣಿನ ರೂಪದಲ್ಲಿ ಗಮನಿಸಿ ತೀರ್ಮಾನವನ್ನ ಕೈಗೊಳ್ಳಿಕ್ಕಿದ್ದಾರೆ. ಸೇಫ್ ಆಗಿದೆ. ಕೇವಲ 1 ಓಟದ ಸೇರ್ಪಡ. ಸಿಕ್ಸರ್ ಅನ್ನ ಅಡ್ಡಾಯಿಸುವ ಹಂತದಲ್ಲಿ ಯಶಸ್ಸನ್ನ ಕಂಡುಕೊಂಡಿದ್ರು. ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಜೈ ಕರ್ನಾಟಕದ ಆಟಗಾರ. ಸದ್ಯ ಜೈ ಕರ್ನಾಟಕಕ್ಕೆ ಇದೇ ಪ್ಲಸ್ ಪಾಯಿಂಟ್ ಆಗಿರ್ತದ. ಮತ್ತೊಮ್ಮೆ ಎಸ್ಕಾರಿಕೆಯಲ್ಲಿ ಜೈ ಕರ್ನಾಟಕದ ಹಿರಿಯ ಅನುಭವಿ ಆಲ್ರೌಂಡರ್ ಆಟಗಾರ ಸಚಿನ್ ಮಹಾದೇವ ಪ್ರಸ್ತುತ ಎಂ ಸ್ಪೋರ್ಟ್ಸ್ ಅನ್ನ ಮುನ್ನಡೆಸ್ತಾ ಇದ್ದಾರೆ. ಆ ಒಂದು ಸಂಸ್ಥೆಯ ಮಾಲೀಕರು ಕೂಡ ಸದ್ಯ ಈಗ ಜೈ ಕರ್ನಾಟಕ ಪರವಾಗಿ
ತಮ್ಮ ವೈಯಕ್ತಿಕ ಆರಂಭಿಕ ಚೆಂಡಿನಲ್ಲಿ ಅಪೇಕ್ಷರವರ ವಿಕೆಟ್ ಅನ್ನು ಪಡೆದಿರ್ತಕ್ಕಂಥ ಆಟಗಾರ ಸಚಿನ್ ಮಹಾದೇವ್ ಎಸ್ಕಾರ್ಕಿಯಲ್ಲಿ. ಸುಂದರದ ಚೆಂಡು ಸಾಕಷ್ಟು ಸಮ್ಮಿಶ್ರಣದಿಂದ ಎಸ್ಕಾರ್ಕಿಯನ್ನ ತೋರ್ಪಡಿಸ್ತಾ ಇದ್ದಾರೆ. ಲೆಗ್ ಬ್ರೇಕ್, ಆಫ್ ಬ್ರೇಕ್, ದೂಸರ ಜೊತೆಯಲ್ಲಿ ಶರವೇಗದಲ್ಲಿ ಎಸ್ಕಾರ್ಕಿಯನ್ನ ತೋರ್ಪಡಿಸಬಲ್ಲಂತ ಸಾಮರ್ಥ್ಯ ಉಳ್ಳ ಎಸೆತಗಾರ ಸಚಿನ್ ಮಹಾದೇವ. ಎರಡನೇ ಬಾರಿಯ ಸಂದ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. 4 ಓಟದ ಸೇರ್ಪಡ. ಅಂತಿಮ 10 ಚೆಂಡುಗಳ ಮುಂದೆ 9 ಓಟವನ್ನು ದಾಖಲಿಸಬೇಕಾಗಿದೆ ಪ್ರಕೃತಿ ನ್ಯಾಶ. 10ಕ್ಕೆ 9. ಸುಂದರದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಹೋದರೆ ಆರ್ಚ್ಕೊಂಡು ಬೇಯಿಸುವ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆಫ್ ಸೀಮಾ ರೇಖೆ ಅಂಚಿನಲ್ಲಿ ಸುಲಭ ಸಾಧ್ಯದ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಮತ್ತೊಂದು ಹುದ್ದರಿ ನೆಲಕ್ಕೆ ಉಳಿತಾ ಇದೆ. ಹಲೋ, ಅಂತಿಮ 8ಕ್ಕೆ 9. ಹೊಸ ದಾಂಡಿಗ ಸಂದೀಪ್ ಕೀನ್ಯಾ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾರೆ. ಮತ್ತೊಮ್ಮೆ ಸಚಿನ್ ಮಹಾದೇವ. ಸುಂದರದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ನೇರ ಗುರಿ ಸಾಕ್ತಾ ಇದ್ದ. ಬಲವಾದಂತ ಮನವಿಗೆ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ ಹರ್ಷ. ಅದ್ಯಾವ ರೀತಿ ತೀರ್ಮಾನ ಹೊರ ಬೀಳ್ಲಿಕ್ಕಿದೆ ಕಾದ್ ನೋಡ್ಬೇಕಾಗ್ತದೆ. ಬಹಳಷ್ಟು ಜಾಣ್ಮೆ ಎಸ್ಕಾರಿಕೆಯನ್ನ ಸಚಿನ್ ಮಹಾದೇವ ತೋರ್ಪಡಿಸ್ತಾ ಇದ್ದಾರೆ. ಸಾಕಷ್ಟು ಸಮ್ಮಿಶ್ರಣದಿಂದ ಎಸ್ಕಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಂಗಣದಲ್ಲಿ ಲೆಗ್ ಬ್ರೇಕ್, ಆಫ್ ಬ್ರೇಕ್ ಈ ರೀತಿಯಾಗಿ ಎಸ್ಕಾರಿಕೆಯನ್ನ ಮಾಡಿದ್ರೆ ಮಾತ್ರ ಇಲ್ಲಿ ಎಸ್ಕಾರರು ಮೇಲುಗೈ ಸಾಧಿಸಲಿಕ್ಕೆ ಸಾಧ್ಯ. ಇಲ್ಲವಾದಲ್ಲಿ ಎಷ್ಟೇ ಶರವೇಗದಲ್ಲಿ ಎಸ್ಕಾರಿಕೆಯನ್ನ ತೋರ್ಪಡಿಸಿದ್ರೆ ಅಷ್ಟೇ ಶರವೇಗದಲ್ಲಿ ದಾಂಡಿಗರು ಸಿಕ್ಸರ್ ಬೌಂಡ್ರಿಯನ್ನ ದಾಖಲಿಸುವ ಎಲ್ಲ ಸಾಧ್ಯತೆ ಇರ್ತದೆ ಕೂಡ.
ಹಲೋ, ನಾಟ್ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಮತ್ತೊಮ್ಮೆ ಸಚಿನ್ ಮಹಾದೇವ್ ಎಸ್ಕಾರ್ಕೆಲ್ಲಿ. ಔಟ್ ಎರಡ್ ಆಗ್ತಾ ಇದೆ. ಮತ್ತೊಮ್ಮೆ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 53 ಓಟಗಳು. 4 ಪ್ರಮುಖ ಹುದ್ದರಿ ಆಘಾತದ ಬಳಿಕವಾಗಿ ಅಂತಿಮ 6ಕ್ಕೆ 8. 6 ಚೆಂಡಿನಲ್ಲಿ 8 ಓಟವನ್ನು ದಾಖಲಿಸಬೇಕಾಗಿದೆ. ಹಲೋ, 6ಕ್ಕೆ 8 ಅವಶ್ಯಕತೆ. ಎಸ್ಕಾರ್ಕೆಲ್ಲಿ ರಿತು. ಸಂದೀಪ್ ಗ್ಯಾಸ್ ಅಂತ ಚೆಂಡು ತನ್ಮೂಲಕ ಹೋದರೆ ಆಘಾತವನ್ನ ಕಾಣ್ತಾ ಇದೆ. ಕ್ಲೀನ್ ಬಾಡಿ ಬಾರಿ. ಹಲೋ, ಬಹಳಷ್ಟು ರೋಚಕವಾದಂತಹ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಗೊಂಜೂರಿನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದ ಒಳಭಾಗದಲ್ಲಿ ರಾಜ್ಯ ಕಂಡಂತ 2 ಬಲಿಷ್ಠ ತಂಡಗಳು ಹಾವು ಮುಂಗುಸಿಯ ರೀತಿ ಕಾದಾಟವನ್ನು ನಡೆಸ್ತಾ ಇದ್ದಾರೆ. ಒಂದೆಡೆ ಪ್ರಕೃತಿ ನಾಶ ಆದ್ರೆ ಮತ್ತೊಂದೆಡೆ ರಾಜ್ಯ ಕಂಡಂತ ಹಿರಿಯರ ಅನುಭವಿ ತಂಡ ಟೆನಿಸ್ ಬಾಲ್ನಲ್ಲ ಹಿರಿಯಣ್ಣ ಎಂದ ಖ್ಯಾತಿಯಾಗಿರುವ ಜೈ ಕರ್ನಾಟಕ. 5ಕ್ಕೆ 8 ಅವಶ್ಯಕತೆ. ಫಹಾದ್ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಫಹಾದ್ ವ್ಯಾಸಂತ ಚೆಂಡು ಬಿರುಸಿನ ಹಡತಾಯಿ ಬಾರಿ ಚೆಂಡು ಸೀಮಾ ರಾಖಿ ಅವ್ರ ಭಾಗನ ಕ್ರಮಿಸಿದ ಸಿಕ್ಸರ್. ಅಂತಿಮ ಹಂತದಲ್ಲಿ ಒತ್ತಡವನ್ನ ಎದುರಿಸ್ತಾ ಇದ್ದಂತ ಪ್ರಕೃತಿ ನ್ಯಾಶ್ಗೆ ಫಹಾದ್ ಆರಂಭಿಕ ಚೆಂಡಿನಲ್ಲಿ ಬಿರುಸಿನ ಸಿಕ್ಸರ್ ಅನ್ನ ಲಾಂಗಾನ್ ಕ್ಷೇತ್ರದಲ್ಲಿ ದಾಖಲಿಸ್ತಾ ಇದ್ದಾನೆ. ಪಂದ್ಯಾಟ ಪ್ರಕೃತಿ ನ್ಯಾಶ ಕಡೆ ಈಗ ವಾಲ್ತಾ ಇದೆ. 4ಕ್ಕೆ 2. ರೇತೋಸ್ ಅಂತ ಚೆಂಡು ಮತ್ತೊಂದು ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ ಫಹಾದ್. ಪಂದ್ಯಾಟ ಇಲ್ಲಿ
ಸುಲಭ ಸಾಧ್ಯದ ರೀತಿಯಲ್ಲಿ ಪ್ರಕೃತಿ ನ್ಯಾಶ ಜಯಿಸ್ತಾ ಇದೆ ಜೈ ಕರ್ನಾಟಕ ವಿರುದ್ಧವಾಗಿ. ಆಡ್ದಂತ 2 ಚೆಂಡಿನಲ್ಲಿ 2 ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸುವ ಮುಖ್ಯವಾಗಿ ಪಂದ್ಯಾಟವನ್ನ ಜಯಿಸ್ತಾ ಇದೆ ಪ್ರಕೃತಿ ನ್ಯಾಶ್ ತಂಡ. ಅದೇ ರೀತಿ ಇಲ್ಲಿ ಪಂದ್ಯಾಟ ಮುಕ್ತಾಯವನ್ನ ಕಾಣ್ತಾ ಇದ್ದಾರೆ. ಇತ್ತ ವೀಕ್ಷಕ ಮಂಡಳಿ ಬದಲಾವಣೆ ಮಾಡ್ತಾ ಮುಂದಿನ ಹಂತಕ್ಕಾಗಿ ಉಮೇಶ್ ಮೆಂಡನ್ ಬಸರಿ ಕಟ್ಟಡವನ್ನ ಕನ್ನಡ ಮಾಧ್ಯಮಕ್ಕಾಗಿ ಮತ್ತೊಮ್ಮೆ ಬರಮಾಡಿಕೊಳ್ತಾ ಇದ್ದಾನೆ.